ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ಸಂದರ್ಭ ಇದು. ರಾಮೇಶ್ವರಂ ಕೆಫೆ ಸೌತ್ ಇಂಡಿಯನ್ ಫುಡ್ ಅಲ್ಲಿ ಒಂದು ಸಂಚಲನ. ಮೇರಾ ಭಾರತ್ ಮಹಾನ್, ಭಾರತ ಮಾತೆಗೆ ಒಂದು ಸಲಾಮ್ ಹೇಳ್ತಾ ನಮಸ್ಕಾರ ಮಾಡ್ತಾ ರಾಮೇಶ್ವರಂ ಕೆಫೆ ಒಳಗೆ ಹೆಜ್ಜೆ ಇಡೋದಕ್ಕೆ ಸಿದ್ಧವಾಗಿದ್ದೀನಿ. ಇದು ರಾಮೇಶ್ವರಂ ಪ್ರಪಂಚ ಅಂತ ನೀವು ಇದನ್ನು ಬಣ್ಣಿಸಬಹುದು. ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗೋಗಳ ದರ್ಶನವನ್ನ ನಾವೆಲ್ಲ ಮಾಡಬಹುದು. ಈಗ ನಾನಿದ್ದೀನಿ ರಾಮೇಶ್ವರಂ ಜಗತ್ತಿನೊಳಗೆ. ಇಲ್ಲಿ ಈಗ ಈ ಪಾಕಶಾಲೆ ಯಾವ ಲೆವೆಲ್ಗೆ ರೆಡಿ ಆಗ್ತಿದೆ, ಏನು ಎತ್ತ, ಇದರ ಉದ್ದೇಶ, ಇದರ ಆಕರ್ಷಣೆ, ಇದರ ವಿಶೇಷ ಏನು ಅನ್ನೋದನ್ನ ಇದರ ಸೃಷ್ಟಿಕರ್ತನ ಜೊತೆಗೆ ಮಾತನಾಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಕರ್ನಾಟಕ ಇವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕು. ಇವತ್ತು ವಿಶೇಷವಾಗಿ ಅವ್ರ ಬರ್ತ್ಡೇ ದಿವಸ ನಾವು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸರ್. ನಾವು ಟೆಂಪಲ್ ವಿಸಿಟ್ ಮಾಡ್ತಾನೆ ಇರ್ತೀವಿ, ಪ್ರತಿ ದೇವಸ್ಥಾನಕ್ಕೂ ಹೋಗ್ತಾನೆ ಇರ್ತೀವಿ. ಆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸರ್. ಗೋ ಇತ್ತು ಅಂದ್ರೆ ಅದ್ರ ಜೊತೆ ಆಟ ಆಡೋದು, ಮಕ್ಕಳು ಬಂದ್ರೆ ಅದ್ರ ಜೊತೆ ಸ್ಪಂದಿಸೋದು. ಇವತ್ತಿನ ದಿನ ರಾಮೇಶ್ವರಂ ಆಗ್ಲಿಕ್ಕೆ ಇದರಿಂದ ಒಂದು 25 ವರ್ಷದ ಶ್ರಮ ಇದೆ ಸರ್. ಈ 7 years ಇದೆಯಲ್ಲ ನನ್ನ ಲೈಫಲ್ಲಿ, ಇಟ್ ಹಸ್ ಚೇಂಜ್ ಮಿ ಎವ್ರಿಥಿಂಗ್. ಲೈಕ್ ನಾನು ಮಾಡಿದ ಕೆಲಸ ಇಲ್ಲ ಅಂದರೆ ಒಳ್ಳೆ ಕೆಲಸ. ರೈಲ್ವೆ ಸ್ಟೇಷನಲ್ಲಿ ಮಲಗ್ತಾ ಇದ್ದೆ, ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೆ. 1 ಗಂಟೆಗೆ ಅವತ್ತು ಅಥವಾ ನಡುರಾತ್ರಿ ಊಟ ಇಲ್ದಂಗೆ ನಾವು ಒದ್ದಾಡಿದ್ರ ಸರ್. ಆ ಥರ ಸುಮಾರು ಇನ್ಸಿಡೆಂಟ್ ಇದೆ. ನಮಗೆಲ್ಲ ಊಟಕ್ಕೆ ದುಡ್ಡು ಇರ್ತಾ ಇರಲಿಲ್ಲ ಸರ್. ಪ್ರತಿಯೊಂದು ದೇವಸ್ಥಾನದಲ್ಲೂ ಬರೋ ಪ್ರಸಾದನೇ ಅದನ್ನ ತಿನ್ಕೊಂಡೇ ಬದುಕ್ತಾ ಇದ್ವಿ ನಾವೆಲ್ಲ. ಮೋಸ್ಟ್ ಇನ್ ಮುಂಬೈ ನನ್ನ ಗ್ರಾಹಕರು ಅದೇ ಹೇಳ್ತಾ ಇದ್ದೆ, ಅಲ್ಲಿ ನರಮಿನ್ ಪಾಯಿಂಟ್ ಇದೆ, ಅಲ್ಲಿ ಮಲ್ಕೊಳ್ತಾ ಇದ್ದೆ ನಾನು. ವಿ ಹ್ಯಾಡ್ ಎ ಡ್ರೀಮ್, ಮುಂಬೈಲಿ ಏನಾದರೂ ಮಾಡ್ಬೇಕು ನಾವು ಅಂತ. ನಾನೊಬ್ಬ ಸಿನಿಮಾದಲ್ಲಿ ನಟನ ಆಗಬೇಕು, ಆಕ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಪುಟ್ಟ ಹುಡುಗಿ ಬಂದು, ಯು ಲುಕ್ ಲೈಕ್ ಎ ರಿತಿಕ್ ರೋಷನ್ ಅಂದ್ಲಪ್ಪ. ಶಿ ಹಸ್ ಮೇಡ್ ಮೈ ಲೈಫ್. ಥಾಟ್ ಪ್ರೊಸೆಸ್ ಇಲ್ಲಿ ಹಾಕ್ಲಿಕ್ಕಿಂತ ಮುಂಚೆ ಯಾವುದೋ ಒಂದು ಚಿಕ್ಕ ನೋಟು, ಈ ಸ್ಟೋರಿ ಬಿಹೈಂಡ್ ದಶಾವತಾರ ಓದ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯನಲ್ಲಿ ಬೇಕಾಗಿರೋ ಕರೇಜ್ ಆಗಲಿ, ಸ್ಟ್ರೆಂತ್ ಆಗಲಿ, ಇದೇ ಡಿಫ್ರೆಂಟ್ ಅವತಾರಸ್. ಬ್ಯಾಚುಲರ್ ಇದ್ದಾಗ ಫಸ್ಟ್ ಕಲ್ತಿದ್ದ ಅಡಿಗೆ ಯಾವ್ದು ನೀವು? ಫಸ್ಟ್ ನಾನು ಇದನ್ನ ಮಾಡಿದ್ದು ಪರ್ಫೆಕ್ಟ್ ಅನ್ನೋದು ಚಿತ್ರಾನ್ನ. ಅಲ್ಲೇ ಕೆಟ್ಟು ಹೋಗ್ಬಿಟ್ಟಿದೆ ಗುರು, ಹೆಂಗೆ ಗ್ಯಾಸ್ ಹೊಂದಿಸೋದು ಅಂತ. ಸೊ ಇಲ್ಲ ಸರ್, ನಮಗೂ ಕಷ್ಟ ಇದೆ. ಕೈ ತೊಳೆಯೋದಕ್ಕೆ ವಿಶೇಷವಾದ ಸಿಂಕ್ ಮಾಡಿದ್ರಲ್ಲ ಸರ್. ಇದು ಈ ಸಿಂಕ್ ಅಲ್ಲ, ನಿಮಗೆ ಸಿಂಕ್ ಆಗತ್ತೆ ಅನ್ಸುತ್ತೆ ಅಲ್ವಾ? ಪಾಸ್ ಆದ ಇಂಜಿನಿಯರ್ಗಿಂತ ಫೇಲ್ ಆದ ಇಂಜಿನಿಯರ್ ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿರ್ತಾನೆ. ಹಂಗೆ ಹೇಳ್ಬಿಡಿ ಸರ್, ಹೇಳಿ ಹೆಚ್ಚು ತುಂಬಾ ಕ್ರಿಯೇಟಿವ್. ಬಿಫೋರ್ ಇಂಟರ್ವಲ್, ಆಫ್ಟರ್ ಇಂಟರ್ವಲ್. ಅವಳು ಹೊರಗಿಂತ ಮುಂಚೆ ಬಿಫೋರ್ ಇಂಟರ್ವಲ್, ಅವಳು ಬಂದಾದ್ಮೇಲೆ ಆಫ್ಟರ್ ಇಂಟರ್ವಲ್. South Indian food is not just no more a South Indian food, it's an Indian food. Pan India. It's an Indian food, sir. You know, like we have to make our Indian cinema, especially ನಮ್ಮ ಕನ್ನಡ cinema, the next level. Especially ಕಾಂತಾರ ನೋಡಿ ಸರ್, ಏನ್ ಲೆವೆಲ್ ಅಲ್ಲಿ ಬಂದಿದೆ. ಕಾಂತಾರ 1, ಕಾಂತಾರ 2. ಸರ್ ನಂಗೆ ಈಗ ನೆನಪಾಯ್ತು ಅಂದ್ರೆ ಸರ್, ದುಬೈಲಿ ಈಗ ಬ್ರಾಂಚ್ ಆಯ್ತಾ ಸರ್ ಅನ್ಕೊಂಡಿದ್ದು?